ಹಾಗೆ ರಾಜ್ಯದ ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಹಿರೇಮಠಾಧಿಕಾರಿಗಳಿದ್ದಾರೆ. ಸೊ ಅವರ ಹೆಸರನ್ನು ಕೂಡ ಹೇಳ್ತಾ ತಮಗೆ ಪ್ರಮುಖವಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನನ್ನೊಟ್ಟಿಗೆ ರಾಜ್ಯದ ಉಪಾಧ್ಯಕ್ಷ ಆಗಿರುವ ಮೋಹನ್ ಕುಮಾರ್. ರಾಗಿಣಿ ಸಿಂಗ್ ವೆಂಚೂರ್ ಅರ್ಪಿಸುವ ಹೆಮ್ಮೆಯ ಭಾರತೀಯ ಮಹಿಳೆಯರಿಗಾಗಿ ಶುಭಾರಂಭಗೊಂಡಿದೆ ಪೀಚ್ ಮೂಡ್ ಎಕ್ಸ್ಕ್ಲೂಸಿವ್ ಡ್ರೆಸ್ ಸ್ಟೋರ್. ನಮ್ಮಲ್ಲಿ ಮಹಿಳೆಯರ ಆಕರ್ಷಕ ಸಲ್ವಾರ್ ಸೂಟ್, ಕುರ್ತಿ, ಟಾಪ್ಸ್, ಕೋ ಆರ್ ಸೆಟ್ ಹಾಗೂ ಡ್ರೆಸ್ಸಸ್ ದೊರೆಯುತ್ತದೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ ಪೀಚ್ ಮೂಡ್ ಸ್ಟೋರ್, ಡ್ಯಾರಿಸ್ ಸಿಟಿ ಸೆಂಟರ್, ಸೆಕೆಂಡ್ ಫ್ಲೋರ್, ಎಸ್ಎನ್ ಮಾರ್ಕೆಟ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 7204094951 7204094952. ಆಯ್ಕೆ ಆಗಿರುವಂಥ ಸಂಸದರು, ಶಾಸಕರು ಮತ್ತು ಬೋರ್ಡ್ ಚೇರ್ಮನ್ಸ್ಗಳಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ, ಒಂದು ಸಂಪ್ರದಾಯ. ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆದಾಗ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ಒಂದು ಸಂದರ್ಭ. ಹಾಗಾಗಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಭೋಜೇಗೌಡರು, ಧನಂಜಯ ಸರ್ಜಿಯವರು, ಬಲ್ಕೀಶ್ ಬಾನು ಅವರು, ಮಂಜುನಾಥ್ ಗೌಡರು, ಸುಂದರೇಶ್ ಮತ್ತು ರವಿಕುಮಾರ್ ಪಲ್ಲವಿಯವರು, ಹಾಗೆಯೇ MP ಅವರಾದಂಥ ರಾಘವೇಂದ್ರ ಅವರು, ಇಷ್ಟು ಜನಗಳಿಗೆ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಮತ್ತು ನಾಮಿನೇಷನಲ್ಲಿ ಆಗಿರುವಂಥ ಜನಪ್ರತಿನಿಧಿಗಳಿಗೆ ಒಂದು ಅಭಿನಂದನೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಅವರಿಗೆ ಸನ್ಮಾನವನ್ನು ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ಎರಡನೇದು ನಮ್ಮ ನವೀಕೃತ ಒಂದು ಭವನ. ಸೊ ಅದು ಹಳೆ ಫ್ರಂಟೆಲ್ಲ ಎಲಿವೇಶನ್ ಎಲ್ಲ ತುಂಬ ಡಿಸ್ಟರ್ಬ್ ಆಗಿತ್ತು. ಅದು ಹೊಸದಾಗಿ ಸುಮಾರು ಒಂದು 20 ಲಕ್ಷ ವೆಚ್ಚದಲ್ಲಿ ಒಂದೆಲ್ಲ ರಿನಿವೇಟ್ ಮಾಡಿ ಒಂದು ಇಂಟೀರಿಯರ್ಸ್ ಎಲ್ಲ ಕೂಡ ಒಂದಿಷ್ಟು ವರ್ಕ್ ಮಾಡಿದ್ವಿ. ಅದನ್ನು ಕೂಡ ಒಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಕಾರ್ಯಕ್ರಮದ ಜೊತೆ ಜೋಡಿಸ್ಕೊಂಡಿರೋದು. ಇದೆಲ್ಲದಕ್ಕೂ ಮುಖ್ಯವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆ ಪ್ರತಿಭಾ ಪುರಸ್ಕಾರ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇದು ಪ್ರತಿ ವರ್ಷ ನಾವು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಮಾಡುವಂಥ ಕಾರ್ಯಕ್ರಮ. ಸುಮಾರು ಶಿವಮೊಗ್ಗದಲ್ಲಿ 400ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಅರೌಂಡ್ 500 ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. 90ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದವರಿಗೆ ರಾಜ್ಯ ಸಂಘದಿಂದ ನಾವು ಅಧ್ಯಕ್ಷರಾದ ಕಳೆದ 4 ವರ್ಷಗಳಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿ ಸೆಲೆಕ್ಟ್ ಮಾಡಿ ಗುರುತಿಸ್ತೇವೆ. ಇಷ್ಟೊಂದು ಈ ವರ್ಷ 10,000 ಜನ ಮಕ್ಕಳು ರಾಜ್ಯ ಸಂಘದಿಂದ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರು ರೂರಲ್, ರಾಯಚೂರು ಆ್ಯಂಡ್ ರಾಮನಗರ 3 ಜಿಲ್ಲೆ ಮುಗಿಸ್ಕೊಂಡು 4ನೇ ಜಿಲ್ಲೆ ಮಾಡ್ತಾಯಿದ್ವಿ. 22ಕ್ಕೆ ಬಾಗಲಕೋಟೆ ಇದೆ. ಹೀಗೆ ಪ್ರತಿ ಜಿಲ್ಲೆಯಲ್ಲೂ 400ರಿಂದ 500 ಮಕ್ಕಳು 90 to 100% ಅಂಕವನ್ನು ಸ್ಟೇಟ್ ಸಿಲೆಬಸ್, CBSE ಆ್ಯಂಡ್ ICSE ತೆಗೆದವ್ರಿಗೆ ನಾವು 1,000 ರೂಪಾಯಿ ನಗದು ಪುರಸ್ಕಾರ, ಒಂದು ಶಾಲು, ಒಂದು ಹಾರ, ಒಂದು ಬ್ಯಾಗು ಮತ್ತು ಒಂದು ಸ್ಮರಣಿಕೆಯನ್ನು ಕೊಟ್ಟು ಅವ್ರನ್ನ ಗೌರವಿಸುವಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಅದರ ಒಂದು ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ನಮ್ಮ ಸರ್ಕಾರಿ ನೌಕರ ಮಕ್ಕಳು ಇನ್ಕ್ಲೂಡಿಂಗ್ ಪೊಲೀಸ್ ಸೇರಿ ಸೊ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೂಡ ಪ್ರಮುಖವಾಗಿರುವಂಥ SLC PUC ಸ್ಟೂಡೆಂಟ್ಸ್ಗೆ ನಾವು ಆ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ಮಾಡ್ತೇವೆ. ಸ್ವಲ್ಪ ಅದನ್ನು ಜುಲೈನಲ್ಲಿ ಮಾಡ್ತಿದ್ವಿ. ಈಗೆಲ್ಲ ಮಕ್ಕಳುಗಳ ಅಡ್ಮಿಷನ್ಸ್ಗಳು ಬೇರೆ ಕಡೆ ಹೋಗ್ತಾರೆ ಅಂತೇಳಿ ಸಂಡೇ ಪ್ಲಾನ್ ಮಾಡ್ಕೊಂಡು ನಾವು ಅದನ್ನು ಪ್ರೋಗ್ರಾಮನ್ನು ಕೂಡ ನಾವು ಮಾಡ್ತಾ ಇದ್ದೇವೆ.